ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರೋದು MBR ಅಗ್ರಿಕಲ್ಚರ್. ಇವತ್ತೊಂದು ನಾವು ಯುವ ರೈತರಿದ್ದಾರೆ, ಡೈರಿ ಫಾರ್ಮಿಂಗ್ ಮಾಡತ್ತಾರ. ಸಂಗಮೇಶ್ ಬಾಲ್ಕೆ ಅಂಥೇಳಿ ನಿಟ್ಟೂರು ಹತ್ತಿರ. ಅವ್ರ ಜೊತೆ ಮಾತಾಡಿ ಯಾವ ಥರ ಮಾಡತ್ತಾರ ಕೇಳಿ ಹೇಳ್ತೀನಿ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳಪ್ಪ. ಸಂಗಮೇಶ್ ಸುಭಾಸರಾವ್ ಬಾಲ್ಕೆ, ನಿಟ್ಟೂರು ತಾಲೂಕಾ ಬಾಲ್ಕೆ, ಜಿಲ್ಲಾ ಬೀದರ್. ತಮ್ಮ ಪರಿಚಯ ಹೇಳಿ. ಸಂಗಮೇಶ್ ಸುಭಾಸರಾವ್ ಬಾಲ್ಕೆ, ನಿಟ್ಟೂರು. ಎಜುಕೇಷನ್ 10ನೇ ತಗೋದು. ಈ ಡೈರಿ ಫಾರ್ಮ್ದಾಗ ಬರ್ಲಿಕ್ಕೆ ಕಾರಣ ಏನು ಸರ್? LB ಮಾಡಿದ್ರು, LB ಡ್ಯೂಟಿ ಮಾಡಿದವರು ಅವ್ರು ಗುಲಾಮ್ಗಾರೇ ಇರಬೇಕಾಯ್ತದೆ. ತಾನು ಮಾಡಿದ್ರು ನಮ್ದು ಇದು ಇರ್ತದೆ, ನಾ ಮಾಡ್ಲತ್ತೀನಿ ಸರ್. ಎಷ್ಟು ವರ್ಷದಿಂದ ಮಾಡತ್ತೀರಿ? 4 ವರ್ಷ ಐತರ. 4. ಎಷ್ಟವ ಹಸುಗಳು? ಎಷ್ಟವ ಎಮ್ಮಿಗಳು? ಎಷ್ಟವ? 5 ಎಮ್ಮಿಗಳವ ದೊಡ್ಡ, 3 ಆಕಳು ಅವ, ಸಣ್ಣ ಕರುಗಳು ಒಂದು 8 ಅವ, 7. ಇದ್ರಾಗ ಹಾಲು ಎಷ್ಟು ಕೊಡ್ತಾವ ಹಸುಗಳು? ಇದು ಒಂದು ಕೊಡ್ತದೆ, ಇದು 2 ಗಬ್ಬವ. ಅಚ್ಚ. ಇದು ಒಂದು ಎಷ್ಟು ಕೊಡ್ತದೆ? ಒಂದು ಟೈಮಿಗೂ 2 ಲೀಟ್ರ್ ಕೊಡ್ತದೆ ಸರ್. ಕರುಕೊಂಡು ಎಮ್ಮೆ ಯಾವ ರೀ? 3 ಅವ, ಒಂದು ಸಾದಿ ಅವ. ನೋಡೋಣ ಬನ್ನಿ. ಇವು ಎಷ್ಟವ ರೀ ಎಮ್ಮೆಗಳು? 5 ಅವ ರೀ ಸರ್. ಎಷ್ಟು ಹಾಲು ಕೊಡ್ತಾವ? ಇದು 5-6 ಲೀಟರ್ ಕೊಡ್ತಾವೆ ಸರ್. ಎಲ್ಲಿ ತರಿಸಿರಿ? ಇದು ಇದು 14 ತಂದ, ಮಹಾರಾಷ್ಟ್ರಗಿಂದ ತಂದ 2 ಮನೆ ಇದಾವೆ ಸರ್. ಮಹಾರಾಷ್ಟ್ರದಾಗಿಂದು ಎಷ್ಟು ಕೊಂತಂದಿರಿ? ಇದು 1,25,000 ರೀ. 125. ಇದು ಎಷ್ಟು ಕೊಡ್ತದೆ ಹಾಲು? ಇದು 6 ಲೀಟರ್ ಕೊಡ್ತದೆ ಟೈಮ್ ಸರ್. ಡೈಲಿ ಎಷ್ಟು ಕಲೆಕ್ಟ್ ಆಯ್ತಾವ ಹಾಲು ಸರ್? ಈಗ 3 ಕೊಡ್ಲತ್ತಾವ, 15-16 ಲೀಟರ್ ಆಯ್ತಾವ ಒಂದು ಟೈಮಿಗೆ. ಹಾಂ, ಅಂದ್ರೆ ಒಂದು ದಿನದಾಗ ಒಂದು 30-40 ಲೀಟರ್ ಆಯ್ತು. 30-40 ಆಯ್ತು. ಅವೆಲ್ಲ ಎಲ್ಲಿ ಸಪ್ಲೈ ಮಾಡ್ತೀರಿ? ಇಲ್ಲಿ ಸೊಸೈಟಿಗೆ ಅವರೇ ಬಂದು ಹೋಯ್ತಾರ, ನೀವು ಒಯ್ದು ಹಾಕ್ತೀರಿ? ನಾವು ಒಯ್ದು ಹಾಕ್ತೀನಿ ಸರ್. ರೇಟ್ ಹೆಂಗೆ ಕೊಡ್ತಾರೆ? ಫ್ಯಾಟ್ ಇಲ್ಲಿ ಹೊಂಟ್ರೆ 50 ರೂಪಾಯಿ ಸರ್. ಫ್ಯಾಟ್ ನಮ್ಮ ಇದ್ರ ಮೇಲೆ, ಈಗ ನಮ್ಮ ಇದ್ರ ಮೇಲೆ 10 ಅಷ್ಟು ಕೊಡ್ತಾ, ಬಿನಾ ಫ್ಯಾಟ್ ಹತ್ತೊಂಡ್ರೆ 50 ರೂಪಾಯಿ ಕೊಡ್ತೀವಿ. ಇದು ಮಾಡತ್ತು ಎಷ್ಟು ದಿವಸದಿಂದ ಮಾಡತ್ರಿ? ಒಂದು 3-4 ವರ್ಷ ಐತೆ ಸರ್. 4 ವರ್ಷ. ಸ್ಟಾರ್ಟಿಂಗ್ ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡಿರಿ? 3 ಇದು ಒಂದು, ಅದೊಂದು, ಈ ಸೈಡ್ 3 ಮಾಡಿದ್ದೀವಿ ಸರ್. ಸೆಟ್ ಸೈಜ್ ಏನದ? 30x30. ಎಷ್ಟಾಗಿದ್ದಕ್ಕೆ ಇನ್ವೆಸ್ಟ್ಮೆಂಟ್? 4 ಲಕ್ಷ ಆಗಿದೆ ಸರ್. 4 ಲಕ್ಷ. ಏನು ಲೋನ್ ತೊಗೊಂಡ್ರೆ? ಇಲ್ಲ ಮನೆ. ತಿಂಗಳಿಗೆ ಎಷ್ಟು ಬರ್ತಾವೆ ಹಾಲಿನ ದುಡ್ಡು? 50,000 ತನಕ ಬರ್ತಾವೆ. 50,000, 45,000 ತನಕ ಬರ್ತಾವೆ. 45,000-50,000 ತನಕ ಬರ್ತಾವೆ ಸರ್. ಖರ್ಚು ಏನೇನು ಮಾಡ್ತೀರಿ ಅದಕ್ಕೆ? ಎಷ್ಟು ಏನಿಲ್ಲ, ಬಾರ್ಲಿ ಸರ್ಕಿ ಅಷ್ಟೇ 2 ಮಾಡ್ತೀವಿ. ಇದು ಬಾರ್ಲಿ ಅಂದ್ರೆ ಇದ್ರಾಗ ಏನೇನು ಹಾಕಿರಿ? ಬಾರ್ಲಿ ಸರ್ ಎಷ್ಟು ಹ್ಯಾಂಗೆ ಕೆಜಿ? 12 ರೂಪಾಯಿ ಕೆಜಿ, 13 ರೂಪಾಯಿ ಕೆಜಿ ಆಯಿತು ಸರ್. ಬಾರ್ಲಿ ಅಂದ್ರೆ ಇದು ಏನಿರ್ತದೆ ಒಳಗೆ? ಮಕ್ಕಿದ್ರಿ ಸರ್ ಅಷ್ಟೇ. ಅದೊಂದೇ ಮಿಕ್ಸ್ ಮಾಡಿ ಕೊಡ್ತೀರಿ? ಮಕ್ಕಿಯನ್ನು ಸರ್ಕಿ ಹಾಕ್ತೀವಿ ರೀ ಸರ್. ಸರ್ಕಿ ತಂದಿಲ್ಲ, ಆಲ್ಮೋಸ್ಟ್ ಇದು ಆಗಿದೆ. ಇಷ್ಟು ಮೇಂಟೆನೆನ್ಸ್ ಮಾಡೋಕೆ ಎಷ್ಟು ಜನ ಬೇಕಿದ್ದು? ಲೇಬರು ನಾ ಮನೆದೇ ಒಬ್ಬನೇ ಮಾಡ್ತೀರಿ ಸರ್. ಒಬ್ಬರೇ ಮಾಡ್ತೀರಿ. ಇದಕ್ಕೆ ಹುಲ್ಲು ಎಷ್ಟು ಎಕರೆ ಹಾಕಿರಿ? ಸರದಸ್ 1 ಎಕರೆ ಅದ ಸರ್. 1 ಎಕರೆ ಅದ. 1 ಎಕರೆ ಇದ್ರದ್ದೇ ಅವ ಸರ್. ಇವು ಎಷ್ಟು ದಿವಸ? ಇದು ಒಂದು ವರ್ಷದಿಂದ ಅವ ಸರ್. 1 ವರ್ಷ. ಎಷ್ಟು ದಿನ ಆದಮೇಲೆ ಮತ್ತೆ ಇದು ಕ್ರಾಸಿಂಗ್ ಮಾಡಿಸ್ತೀರಿ? 2.5 ವರ್ಷ. 2.5 ವರ್ಷ ಆದ್ಮೇಲೆ ಕ್ರಾಸ್ ಆಗ್ತದೆ ಸರ್. ಇವು ಕರುಗಳು ತಾಯಿ ಹಾಲು ಕುಡಿಯೋದು ಎಷ್ಟು ದಿವಸ ಆದ ನಂತರ ಬಿಡ್ತಾವೆ? 4 ತಿಂಗಳು 5 ತಿಂಗಳದಾಗ ಬಿಡ್ತೀವಿ ಸರ್. ಆಲ್ಮೋಸ್ಟ್ ಕುಡ್ತಾಕ್ರೆ 5 ತಿಂಗಳೇ ಹೆಚ್ಚೈತೆ. ಇದು ಬೇರೆ ಯಾರಾದರೂ ಮಾಡಬೇಕಾದ್ರೆ ಡೈರಿ ಫಾರ್ಮು, ಅವ್ರಿಗೆ ಇದ್ರೊಳಗೆ ಕಷ್ಟ ಏನದ ಮತ್ತು ಸುಖ ಏನದ? ಅದು ಒಳ್ಳೇದೇವ್ದ ಕೆಟ್ಟದೇವ್ದ? ತಾನು ಮಾಡಿದ್ರೆ ಎಲ್ಲ ಅದ ರೀ ಸರ್. ತಾನು ಮಾಡ್ಕೊಂಡ್ರೆ ಲೇಬರ್ ಹಾಚ್ ಮಾಡಿದ್ರೆ ಏನು ಉಳೋದು. ತಾನು ಮಾಡಿದ್ರು ಒಬ್ಬರ ಮನುಷ್ಯ ನಾವು ಇರ್ಬೇಕು ಸರ್. ಮನೆಯವ್ರು ಯಾರೋ ಇರಬೇಕು. ಆಮೇಲೆ ಲೇಬರ್ ಇದ್ರು ನಡೀತದೆ. ದಿನಕ್ಕೊಮ್ಮೆ ಕಮ್ಮಸ್ಕಮ್ಮಿ 2,000-2,500 ರೂಪಾಯಿ ಆದರೂ ಪ್ರಾಫಿಟ್ ಅದ. ಅಂದ್ರೆ ಇಲ್ಲ 1,000 ರೂಪಾಯಿ ಮಾಡಿ 1,000 ರೂಪಾಯಿ 600 ರೂಪಾಯಿ 700 ರೂಪಾಯಿ ಅವೇ ಕೂಲಿ ತೊಗೊಂಡ್ಮೇಲೆ ಚಂದಿ ಅದಕ್ಕೆ ಬರೋಬರಿ ಆಯ್ತು. ಈಗ ನೀವು 40 ಲೀಟರ್ಗೆ ಎಷ್ಟು 2,000 ಬರ್ತಾವೆ? ಡೈಲಿ 2,000. 1,000 ಖರ್ಚು ಹೋಯ್ತದ? 1,700-800 ರೂಪಾಯಿ ಹೋಯ್ತು. 700-800 ರೂಪಾಯಿ. ಬಾಕಿ ನಾವು ಮನೆ ಮಾಡ್ತಿಲ್ಲ ಸರ್. ಬಾಕಿ ಅಷ್ಟು. ಇದಕ್ಕೆ ಹುಲ್ಲು ಎಷ್ಟು ಎಕರೆದಾಗ ಹಾಕಿರಿ? 1 ಎಕರೆದಾಗ ಹಾಕಿದ್ರಿ ಸರ್. ಏನು ಹುಲ್ಲು ಅದ? ನೇಪಿಯರ್ ಅದ ಅಷ್ಟೇ. ನೇಪಿಯರ್ ಮಕ್ಕ 2. ಇವು ಒಣಗಿನ ಹುಲ್ಲಿನಾಗ ಏನೇನು ಹಾಕ್ತೀರಿ? ಕಡ್ಡಿದು ತೊಗರಿದು 2 ಹಾಕ್ತೀವಿ. ಎಲ್ಲ ಸೀಸನ್ದಾಗ ಎಲ್ಲ ಸ್ಟಾಕ್ ಮಾಡ್ಕೊಂಡು? ಸೀಸನ್ದಾಗ ಎಲ್ಲ ಸ್ಟಾಕ್ ಮಾಡ್ತೀವಿ. ಈಗ 1 ವರ್ಷ ನೋಡ್ತೀವಿ.
ಜಾಸ್ತಿ. ಇದು ಹೋಟೆಲಿದು ನಿಮ್ದು ಹೊಲ್ದೇ ರೀ? ಇಲ್ಲ ರೀ, ಬೇರೆ ಹೊಲ್ದಾಗಿನ ತಂದೇವು ಖರೀದಿ. ಹಾಂ. ಏನೇನು ಅದ ರೀ ಒಳಗೆ ಮಿಕ್ಸ್? ಇದು ಕಡ್ಡಿ ಹನಿ ತೊಗರಿ ಎರಡು ಮಿಕ್ಸ್ ಅವ್ರಿ ಸರ್. ಅಚ್ಚಾ, ಹಿಂಗೆ ಹಾಕಿ ಇಲ್ಲ ನಡ್ಬರ್ಕೇನು ಉಪ್ಪದು ಏನಾರ ಹಾಕ್ತೀರಿ? ಹಾಂ, ಉಪ್ಪು ಅದ ರೀ ಸರ್. ಉಪ್ಪದ? ಹಾಂ, ಉಪ್ಪು ಹೆಂಗೆ ಹಾಕ್ತೀರಿ ಒಂದ್ಸಲ? ಒಂದು ಥರಿಗೆ ಒಂದು ಚೀಲ. ಒಂದು ಚೀಲ? ಹಾಂ, ಒಂದು ಥರಿ. ಯಾವ್ದು ಉಪ್ಪು? ಇದು ಮನೆದು ಉಪ್ಪು ರೀ. ಮನೆ ಉಪ್ಪು, ದಮ್ಮನ ಉಪ್ಪು? ಹಾಂ, ದಮ್ಮನ ಅಡಿಗೆಗೆ ಉಪ್ಪೆ? ಹಾಂ, ಅಡಿಗೆ ಉಪ್ಪು ಸರ್. ಅಚ್ಚಾ, ಒಂಥರ ಹಾಕಿ ಒಂದು ಚೀಲ ಉಪ್ಪು? ಒಂದು ಚೀಲ ಉಪ್ಪು. ಹಾಂ, ಒಂದು 10 kg 15 kg ಒಂದು ಚೀಲ ಇರ್ತದೆ ಸರ್. ಹಾಂ, ಒಂದು ಚೀಲ ಹಾಕ್ತೀವಿ ಸರ್. ಅದು ಎಷ್ಟು ಹೈಟ್ ತನಕ ಹಾಕ್ತೀರಿ? ಒಂದು ಸುಮಾರು 3 ಫೀಟ್. 3 ಫೀಟ್? 2 ಫೀಟ್ 3 ಫೀಟ್. ಅದ್ರ ಮೇಲೆ ಮತ್ತೊಂದು ಒಂದು. ಹಂಗೆ ಎಷ್ಟು ನಮ್ನ ಹುಟ್ಟದ ಇಲ್ಲಿ? ಈಗ ಸರದಸ್ರ ತೊಗರಿದು ಕಡ್ಡಿದ, ಅದ್ರ ಬಾದ್ ಜೋಳದ ಬರ್ತು ಸರ್. ಇನ್ನು ರಾಶಿ ಆಗಿಲ್ಲ. ಜೋಳ ಯಾವುದು ಇದೆನಾ? ಹಾಂ, ಜೋಳದ ಸರ್. ಇನ್ನು ಬೇರೆ ತರ್ತೇವೆ, ಕಳ್ಕಿ ವಗರ ತರ್ತೇವೆ. तो ಕಂಪ್ಲೀಟ್ ಡೈರಿ ಫಾರ್ಮ್ ಒಳ್ಳೆ ಬಿಸ್ನೆಸ್ ಅದ? ಹ್ಞೂ ರೀ ಸರ್, ಬಿಲ್ಕುಲ್. ಇಷ್ಟದ ಕಷ್ಟ ಬಿದ್ದು ಮಾಡ್ಬೇಕಷ್ಟ? ಹಾಂ, ನಮ್ಮ ತಾನು ಮಾಡಿದ್ರಿ ಎಲ್ಲದ ರೀ ಸರ್. ಎಲ್ಲ ಮಾಡಿದ್ರಿ ಎಲ್ಲದ. ಸರದಸ್ರ ಹಿಂಗೆ ಪ್ರಾಜೆಕ್ಟ್ ಇದ್ರೊಳಗೆ ಎಲ್ಲ ಬರತ್ತಾವ ಮಾಡ್ಲಾಕರ. ಸರದಸ್ ಎಲ್ಲ ಪಾರ್ ಹೊಡ್ರೆ ಇದ್ರೊಳಗೆ ಬರತ್ತಾವ. ಅಚ್ಚಾ, ಯುವ ಹುಡುಗರೆಲ್ಲ ಇದ್ರೊಳಗೆ ಬರ್ತಾವ. ಖರೆ ಮಾಡ್ತಾವ, ಖರೆ ಅವು ಮಾಡೋದು ಖರೆ ನಾವ್ರ ಮಾಡ್ತೇವೆ ಅಷ್ಟು. ಅಚ್ಚಾ, ಅವರು ಥೋಡಿ ದಿವಸ ಮಾಡಿಬಿಟ್ಟು ಬಿಟ್ಕೊಟ್ಟಾವ. ಯಾರು ತೋಲ್ ಮಂದಿ ಬಿಟ್ಕೊಟ್ಟಾವಿ. ಯಾಕೆ ಬಿಟ್ರ? ಕಾರಣ ಯಾಕೆ? ಅವು ಮಾಡವಂಟ್ರು ಸರ್. ಹಿಂಗೆ ಲೇಬರ್ ಹಸ್ದು ಮೈ ಮೇಲೆ ಬರ್ತು. ಮಾಡ್ತಾವ ಹಿಂಗೆ ಊರು ತಿರ್ದ್ರೆ ಎಲ್ಲಿ ಬರ್ತು ಸರ್? ಅದು ಭೀ ಅದಲ್ಲ. 1000 ರೂಪಾಯಿ ಪ್ರಾಫಿಟ್ ಅದ, 2000 3000 ಪ್ರಾಫಿಟ್ ಅವ್ರು ಮಾಡ್ತಾರೆ, ಎಲ್ಲಿಂದ ಬರ್ತದೆ? ಕಷ್ಟ ಮಾಡಿದ್ರೆ ಎಲ್ಲದ ಹಿಂಗೆ. ನಿನ್ನಂಥ ಹುಡುಗರು ಈ ಕೆಲಸ ಮಾಡ್ಬೇಕಾದ್ರೆ ನಿನಗೆ ಇದ್ದಿದ್ದ ಅನುಭವ ಹೇಳ್ಬೇಕಾದ್ರೆ ಏನು ಹೇಳ್ತೀವಿ? ಸರ್, ಏನಿಲ್ಲ, ತಾನು ಸ್ವಂತ ಚಲೋ ಮಾಡತ್ತರು, ಈ ಲೈನ್ ಮೇಲೆ ಬರತ್ತರು. ಕಷ್ಟ ನಾವು ಮಾಡ್ತೇವೆ ಅಂದರೆ ಬರ್ಬೇಕಿದ್ರು ಬರಬೇಡ್ದು. ನಮ್ಮ ಇದ್ರ ಮೇಲೆ ಅದ ರೀ ಸರ್. ಮಾಡೋದು ನಮ್ಮ ಮೇಲೆ ಅದ. ಎಲ್ಲ ಮಾಡಿ ಹೋಯ್ತಾ ಯಾಕಡೆ ಕಡೆ ಹೋಯ್ತಾ ಅಂದ್ರೆ ಆಗಲ್ಲ. 24 ತಾಸು ಇಲ್ಲೇ ಇರ್ಬೇಕು ಮಾಡ್ಕೋತಂದ್ರೆ ನೋಡ್ತೀವಿ. ಏನು ಮುಂಜಾನೆ 10-10 ತಗ 2 ಗಂಟೆ ಮಾಡಿದ್ರು, ಸಂಜೆಗೆ 2 ಗಂಟೆ ಮಾಡಿದ್ರು ಆಯ್ತು ಸರ್. ಬೆಳಗ್ಗೆ ಎಷ್ಟು ಗಂಟೆದಿಂದ ಸ್ಟಾರ್ಟ್ ಆಯ್ತಪ್ಪ ನಿನ್ನ ಕೆಲಸ? 5 ಏನೇನು ಮಾಡ್ತೀರಿ? ಬಂದು ಜರ ಸಡ್ಡಿ ಸಾಫ್ ಸಫಾಯಿ ಮಾಡ್ತೀನಿ. ಸಫಾಯಿ ಮಾಡಿದ್ಮೇಲೆ ಹಾಲು ಹಿಂಡ್ಲಕ್ಕೆ ಚಾಲು ಮಾಡ್ತೀನಿ. ಅದ್ರ ಚಾಲು ಇದು ಮೇವು ಹಾಕಿದ್ರೆ ಆಯ್ತು. ಅವ್ರು ಬದು ಟೈಮಿಗೆ ಹಾಕ್ತೀವಿ. 3 ಟೈಮ್ ಹಾಕ್ತೀರಿ ಸರ್. ನಾನು 2 ಟೈಮ್ ಮಾಡಿಲ್ಲ, 3 ಟೈಮ್ ಹಾಕ್ತೀನಿ ನಾನು. 3 ಟೈಮ್ ಏನೇನು ಹಾಕ್ತೀರಿ? ಫಸ್ಟ್ ಮುಂಜಾನೆ ಹಸಿದು ಹಾಕ್ತೀನಿ ಸರ್. ಮುಂಜಾನೆ ಹಾಲು ಹಿಂಡಿ ಮೇಲೆ ಓಕೆ. ಈ ಟೈಮಿಗೆ ನೀರು ಕೊಡಿಸಿ ಕಡ್ಡಿದು ಹಾಕ್ತೀನಿ ಹೊಟ್ಟು. ಅದು ಸಾಯಂಕಾಲ ಏನೋ ಹಸಿದು ಹಾಕ್ತೀನಿ. ಅಚ್ಚಾ, 2 ಟೈಮ್ ಹಸಿದು 1 ಟೈಮ್ ಮಾಡಿ? ಹಾಂ, ಒಣಗಿ 2 ಟೈಮ್ ಹಾಲು ತಗೊಂಡ್ರಿ ಅಂದ್ರೆ ಕಿಲೋ ಸರ್. ಮುಂಜಾನೆ ಮಾಡ್ತೀವಿ ನಾವು. ಮುಂಜಾನೆ ಮಾಡ್ತೀವಿ ಎಲ್ಲ ದಂಧೆ. ಸಾಯಂಕಾಲ ಸುಮ್ಮನೆ ಹಾಕಿ ಹೋಗೋದು ಅಷ್ಟೇ. ಮುಂದೆ ಫ್ಯೂಚರ್ ಪ್ಲ್ಯಾನ್ ಏನದ? ಏನೋ ಬಡಿಸಿದಾರೆ ಸರ್. ಇನ್ನೂ ಒಂದು 10 ಎಮ್ಮೆ ತರಬೇಕಂತ ನಮ್ಮ ವಿಚಾರ ಅದ ಸರ್. ಹಾಂ, ಈಗ ಸರ್ 5 ಇನ್ನೂ 10 ತರಬೇಕಂಗೈತೆ. ಓಕೆ ತಮ್ಮ, ಅದೇ ಥರ ಮಾಡಿ ಒಳ್ಳೇದಾಯ್ತದ. ಥ್ಯಾಂಕ್ ಯು. ನಿನ್ನ ಟೈಮ್ ತೊಗೊಂಡು ಒಳ್ಳೆ ಸಂದೇಶ ಕೊಟ್ಟಿದ್ದಿ. ಆಯ್ತು. ಓಕೆ, ಧನ್ಯವಾದ ಸರ್.